ಅದೇನ್ ಬೇಗ ಹೇಳಿ, ನಾನು ಹೋಗ್ಬೇಕು. ನಿನ್ನ ಅವಶ್ಯಕತೆ ನಮ್ಗಿದೆ ಅಲ್ವಾ, ಆವೇಶ ಪಡ್ಬೇಡ. ನೋಡು ಪ್ರಿಯಾ, ನನ್ ಮಗನ್ ಜೊತೆಗೆ ನಿನ್ ಬದುಕನ್ನು ಕೂಡ ಟಿವಿಲ್ ಬರೋ ಹಾಗೆ ಮಾಡ್ಕೊಂಡೆ. ನೀನ್ ಕೋಪ ಬಂದ್ ಮಾಡಿದ್ಯೋ ಅಥವಾ ಸಾಹಸ ಮಾಡ್ತಾ ಇದ್ದೀನಿ ಅನ್ಕೊಂಡ್ ಮಾಡಿದ್ಯೋ ಗೊತ್ತಿಲ್ಲ, ಆದ್ರೆ ನಿನ್ ಜೀವನಾನು ಸರ್ವನಾಶ ಮಾಡ್ಕೋತಿದ್ಯಾ. ಡ್ಯಾಮೇಜ್ ಆಗಿರೋ ನಿನ್ ಬದುಕನ್ನ ಸ್ವಲ್ಪ ದುಡ್ಡು ಕೊಟ್ಟು ರಿಪೇರ್ ಮಾಡೋಣ ಅಂತ ಅನ್ಕೊಂಡೆ. ನೀನೇನಂತೀಯಾ? ನಾನು ದುಡ್ಡಿಗೆ ಅಂತ ದುಡ್ಡುಗೋಸ್ಕರ ಮಾಡ್ಲಿಲ್ಲ, ಹೆಸರಿಗೋಸ್ಕರ ಮಾಡ್ಲಿಲ್ಲ, ಇಂಥ ಮಾತುಗಳನ್ನೆಲ್ಲ ಹೇಳ್ಬೇಡ, ನಂಬಕ್ಕಾಗಲ್ಲ. ನಿನ್ನಂಥವ್ರು ಆವೇಶದಲ್ಲಿ ಕೇಸ್ ಫೈಲ್ ಮಾಡಿಸಿದ್ರು ಕಡೆಗ್ ಬಂದು ನಿಲ್ಲೋದು ದುಡ್ಡು ಅನ್ನೋ ಗೋಡೆ ಹತ್ರನೇ. ಹೇಳು, ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಎಷ್ಟು ದುಡ್ಡು ಬೇಕು ಅಂತೀಯ? ದುಡ್ಡು ರೆಡಿ ಆಗಿದೆ. ಅವಸರ ಬಿದ್ದು ಏನು ಹೇಳ್ಬೇಡ. ಹೇಳು ಪ್ರಿಯಾ, ನಿನ್ನ ಅವಶ್ಯಕತೆ ನೀಗಿಸೋದಕ್ಕೆ ಎಷ್ಟು ದುಡ್ಡು ಬೇಕು? 10 ಲಕ್ಷ? ತುಂಬಾ ಚಿಕ್ಕ ಅಮೌಂಟ್. 20 ಲಕ್ಷ? ಅವ್ರ ಆಸ್ತಿಗೂ ಈ ಬೆಲೆಗೂ ಮ್ಯಾಚೇ ಆಗ್ತಿಲ್ಲ. 50 ಲಕ್ಷ? ಓ ಗುಡ್ ಅಮೌಂಟ್, 2250. ಆದರೆ ಅದು ಸಾಕಾಗಲ್ಲ. ಅಕ್ಕ, ಈ ಅಮೌಂಟ್ ಜಾಸ್ತಿ ಆಯ್ತು. ಇನ್ನೂ ಜಾಸ್ತಿ ಆಫರ್ ಮಾಡೋದು ಬೇಡ. ನಮ್ಗೆ ಮಿತ್ರ ಬಿಡುಗಡೆ ಆಗೋದು ಮುಖ್ಯ. ಪ್ರಿಯಾ, ನೀನು ಅರ್ಜೆಂಟ್ ಮಾಡಬೇಡ. ಇಲ್ಲಿ ತನಕ ಬಂದವರು ಡೀಲ್ ಮಾಡದೆ ಸುಮ್ಮನೆ ಹೋಗಲ್ಲ. ನೋಡು ಪ್ರಿಯಾ, ನೀನು ಊಹಿಸಕ್ಕೂ ಆಗದೆ ಇರೋಷ್ಟು ಆಫರ್ ಮಾಡ್ತಾ ಇದ್ದೀನಿ. 1 ಕೋಟಿ ರೂಪಾಯಿ. ಅಮೌಂಟ್ ರೆಡಿ ಆಗಿದೆ, ಹೇಳು. ಐನೋ ಇದು ದೊಡ್ಡ ಅಮೌಂಟ್, ಬಟ್ ಎಷ್ಟು ಹೇಳ್ಬೇಡ. ಪ್ರಿಯಾ, ಬೇಡ ಅಂತ ಹೇಳು ಪ್ರಿಯಾ. ನಾನು ಸೇಲ್ಗಿಲ್ಲ, ಸಾರಿ. ಆ ಪ್ರಿಯಾಗೆ ಮೊದಲು ಆಸೆ ಆಗಿತ್ತು, ಆದ್ರೆ ನಿರ್ಧಾರ ಬದಲಾಯಿಸಿದ್ಲು. ದುಡ್ಡು ತಗೊಂಡು ಕೇಸ್ನ ವಾಪಸ್ ತಗೋತಾಳೇನೋ ಅಂತ ಆಸೆ ಪಟ್ಟೆ, ಆದ್ರೆ ನಾವ್ ಅನ್ಕೊಂಡ ಹಾಗೆ ನಡೀಲಿಲ್ಲ. ಆ ಹುಡುಗಿಗೆ ಇನ್ನೇನೋ ಬೇಕಾಗಿದೆ, ಇನ್ನೇನೋ ಕೇಳ್ಬೇಕು ಅನ್ಕೊಂಡಿದ್ಲು. ಆದ್ರೆ ಅದನ್ನ ಕೇಳ್ದೆ ಬಿಟ್ಟಿದಾಳಂದ್ರೆ ಟೈಮ್ಗೋಸ್ಕರ ಕಾಯ್ತಿರ್ಬೇಕು. ಪ್ರಿಯಾ ಒಬ್ಳು ಮೋಸಗಾತಿ ಅಂತ ಗೊತ್ತಾಯ್ತಲ್ವಾ, ಮತ್ತೆ ಮಾತಾಡೋದಕ್ಕೆ ಯಾಕೆ ಹೋಗಿದ್ರಿ? ಭಾಗ್ಯ ಪ್ರಿಯನ್ನ ಭೇಟಿ ಮಾಡಿದಾಗ ನೀವ್ ಈ ಮಾತು ಹೇಳಲಿಲ್ಲ, ಇವಾಗ ನಾನ್ ಹೋಗಿದ್ದಕ್ಕೆ ಹೇಳ್ತಾ ಇದ್ದೀರಾ? ಅಂದ್ರೆ ಭಾಗ್ಯ ಮಿತ್ರನ್ ಮೇಲೆ ತೋರಿಸ್ತಾ ಇರೋ ಅಭಿಮಾನ ನಿಮಗ್ ಕಾಣಿಸ್ತಾ ಇದೆ, ಆದ್ರೆ ನನ್ ಕಾಳಜಿ ನಿಮಗ್ ಕಾಣಿಸ್ತಾ ಇಲ್ವಾ? ನನ್ನ ಉದ್ದೇಶ ಅದಲ್ಲ ಅರವಿಂದ. ಭಾಗ್ಯ ಗೊತ್ತಿಲ್ಲದೆ ಹೋಗಿದ್ದಿತ್ತು, ನಿನಗೆಲ್ಲ ಗೊತ್ತಿದೆ ಅಲ್ವಾ. ಗೊತ್ತಿದ್ದು ಪ್ರಿಯಾ ಅನ್ನ ಕೆಸರುಗುಂಡಿಲಿ ಯಾಕೆ ಕಾಲಿಡ್ತಿದ್ಯಾ ಅಂತ ಕೇಳ್ತಿದ್ದೀನಿ. ನೋಡಿ, ನನ್ ಮಗಂಗೋಸ್ಕರ ನಾನೇನೋ ಮಾಡ್ಬೇಕು ಅಂತ ಅನ್ಕೊಂಡೆ, ಮಾಡ್ದೆ. ಅಪ್ರಿಶಿಯೇಟ್ ಮಾಡೋದ್ ಬಿಟ್ಟು ಹೀಗ್ ಚುಚ್ತಾ ಇದ್ದೀರಲ್ಲ. ಡ್ಯಾಡ್, ವಾಟ್ ಇಸ್ ದಿಸ್? ಸದ್ಯಕ್ಕೆ ಬೇಲ್ ಸಿಕ್ಕಿದೆ ಅಲ್ವಾ, ನಾನು ಹೊರಗೆ ಇದ್ದೀನಿ ತಾನೆ. ಸಿಚುವೇಶನ್ ಕೂಲ್ ಆಗೇ ಇದೆ, ಯಾಕೆ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ?
ಮಿತ್ರ, ಈಗ ನಾವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಅನವಶ್ಯಕವಾಗಿ ನಾವು ಯಾವ್ದಾದ್ರೂ ಹೆಜ್ಜೆ ಇಟ್ರೆ ಅದರಿಂದ ಯಾವ ಅಪಾಯ ಬರುತ್ತೋ ಅಂತ ತುಂಬಾ ಭಯ ಆಗ್ತಿದೆ. ಎಕ್ಸ್ಕ್ಯೂಸ್ ಮೀ. ಏನ್ ಸರ್, ಏನ್ ಮನೆಗೆ ಬಂದ್ಬಿಟ್ಟಿದ್ದೀರಾ? ಮಿತ್ರ ಅವರು ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ನಿಮ್ಗಷ್ಟು ಸಾಕಾಗ್ಲಿಲ್ಲ, ಅದಕ್ಕೆ ಅಲ್ವಾ ಆ ಪ್ರಿಯಾ ಅವ್ರನ್ನ ಹೆದರಿಸಿ ಬೆದರಿಸಿ ಕೇಸ್ನ ವಾಪಸ್ ತಗೊಳ್ಳೋ ತರ ಮಾಡ್ಬೇಕು ಅಂತಿದ್ದೀರಾ, ಹೌದಲ್ವಾ? ಇಲ್ಲ ಸರ್, ಆ ರೀತಿ ಯಾರು ಟ್ರೈ ಮಾಡಿಲ್ವಲ್ಲ. ನಿಮ್ಗೆ ಯಾವ್ದೋ ರಾಂಗ್ ಇನ್ಫಾರ್ಮೇಶನ್ ಬಂದಿರಬೇಕು. ನೀವು ಅವ್ರಿಗೆ ಹೆದರ್ಸಕ್ ಹೋಗಿದ್ರಿ ಅನ್ನೋ ಮಾತು ನಿಜ. ಇನ್ನೂ ಸುಳ್ಳು ಹೇಳಕ್ ಪ್ರಯತ್ನ ಮಾಡಿದ್ರೆ ಏನ್ ಸರ್ ಲಾಭ? ಇಲ್ಲ ಸರ್, ನಿಜಾನೇ ಹೇಳ್ತಾ ಇದ್ದೀನಿ. ನೋಡಿ ಸರ್, ಅರವಿಂದ್ ಅವರು ಪ್ರಿಯಾನ ಮೀಟ್ ಮಾಡಕ್ ಹೋಗಿದ್ರು. ದುಡ್ಡಿನ ಆಸೆ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೇಸ್ನ ವಾಪಸ್ ತಗೋಂತ ಬೆದರಿಸ್ ಬಂದಿದ್ದಾರೆ. ಆ ಹುಡುಗಿ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹೌದು ಮೇಡಮ್, ನೀವ್ ಹೆದರ್ಸಿದ್ರೆ ಎಲ್ರು ಹೆದರ್ಕೊಂಡ್ಬಿಡ್ಬೇಕಾ? ನಿಮಗ್ ಬುದ್ಧಿ ಕಲ್ಸೋದಕ್ಕೆ ಅಂತಾನೆ ಮತ್ತೆ ನಿಮ್ಮಲ್ಲಿ ಕೇಸ್ ಹಾಕಿದ್ದಾರೆ. ಮಿತ್ರ ಅವ್ರೆ, ಮತ್ತೊಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹೋಗೋಣವಾ? ಸರ್, ಏನಾದ್ರೂ ತಪ್ಪು ನಡೆದಿದೆ ಅಂದ್ರೆ ಅದು ನನ್ನಿಂದನೇ ನಡೆದಿರೋದು. ಹೋಗಿದ್ದು ನಾನು, ದುಡ್ಡು ಆಫರ್ ಮಾಡಿದ್ ನಾನು, ಕೇಸ್ ವಾಪಸ್ ತಗೋ ಅಂತ ಕೇಳಿದ್ ಕೂಡ ನಾನು. ನೀವು ಅರೆಸ್ಟ್ ಮಾಡಬೇಕು ಅನ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿ, ನನ್ನ ಮಗನ್ ಬಿಟ್ಬಿಡಿ ಪ್ಲೀಸ್ ಸರ್. ಅರವಿಂದ್ ಅವ್ರೆ, ಈ ಕೇಸಲ್ಲಿ ಮೊದಲನೇ ಆರೋಪಿ ನಿಮ್ಮ ಮಗ. ಪ್ರಿಯಾ ಅವ್ರಿಗೆ ಯಾವುದೇ ತೊಂದರೆ ಬಂದ್ರು, ಯಾವುದೇ ರೀತಿ ಬೆದರಿಕೆನ ಫೇಸ್ ಮಾಡಿದ್ರು, ಯಾವುದೇ ತರ ಅಪಾಯ ಬಂದ್ರು ಕೂಡ ಅದಕ್ಕೆ ಪೂರ್ತಿ ಜವಾಬ್ದಾರಿ ನಿಮ್ಮ ಮಗ ಮಿತ್ರನೇ ಆಗ್ತಾರೆ. ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮ ಮಗನ ಮೇಲೆ ಎಫೆಕ್ಟ್ ಆಗುತ್ತೆ. ಮಿತ್ರ ಅವ್ರೆ, ಬನ್ನಿ ಹೊರಡೋಣ. ಸರ್ 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 ಒಂದ್ ನಿಮಿಷ ಸರ್, ನಾ ಮತ್ತೆ ಬೇಕು ಅಂತ ಏನು ಮಾಡಿಲ್ಲ. ಮಗನ್ ಮೇಲಿರೋ ಪ್ರೀತಿಗಿದೆಲ್ಲ ಮಾಡಿದ್ದು. ಆ ಪ್ರೀತಿಯಿಂದ ಕೇಳೋಕ್ ಹೋಗಿದ್ದು, ಪ್ರಿಯಾಗೆ ತೊಂದರೆ ಮಾಡಕ್ಕಲ್ಲ ಸರ್. ಹೌದು, ನಿನ್ನೆ ನೀವು ಪ್ರೀತಿಯಿಂದ ಹೋಗಿದ್ರಿ, ಇವತ್ತು ನಿಮ್ಮ ಅತ್ತೆಯವರು ಪ್ರೀತಿಯಿಂದ ಹೋದ್ರು, ನಾಳೆ ನಿಮ್ಮ ಮಾವ ಕೂಡ ಪ್ರೀತಿಯಿಂದ ಹೋಗ್ತಾರೆ. ನೀವೆಲ್ಲ ಮಿತ್ರ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಆ ಪ್ರಿಯಾನ ಬೆದರ್ಸಕ್ ಹೋದ್ರೆ ನಿಮ್ ಮಿತ್ರಗಾನೆ ಪ್ರಾಬ್ಲಮ್ ಆಗೋದು. ನಿಮ್ಗೆ ಅದು ಅರ್ಥ ಆಗ್ತಿಲ್ವಾ? ಹಾಗಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಪ್ರಿಯಾಗೆ ಯಾವ ಅಪಾಯನೂ ಆಗ್ಲಿಲ್ವಲ್ಲ, ನಾವ್ ಅವಳಿಗೆ ಏನು ತೊಂದರೆ ಮಾಡ್ಲಿಲ್ವಲ್ಲ ಸರ್. ಆ ಹುಡುಗಿಗೆ ಏನಾದ್ರೂ ತೊಂದರೆ ಆಗಿದ್ರೆ ಆ ಎಫೆಕ್ಟ್ ಬೇರೆ ಲೆವೆಲ್ ಅಲ್ಲಿ ಇರ್ತಿತ್ತು. ಬದುಕೊಂಡ್ಬಿಟ್ರೆ. ಮಿತ್ರ ಅವ್ರೆ, ನಡೀರಿ. ಜಾಗ ಬಿಡಮ್ಮ. ಸರ್ ಏನ್ರಿ? ಭಾಗ್ಯ,
ವಿವೇಕ್, ನೀವಿಲ್ಲಿ ಬೇಲ್ ಸಿಕ್ತಾ? ಇಲ್ಲ ಅಣ್ಣ, ಅತ್ತಿಗೆ ನಿನ್ನ ನೋಡಬೇಕು ಅಂದರು, ಕರ್ಕೊಂಡು ಬಂದೆ. ನೀವ್ ಹೆದರ್ಬೇಡಿ, ನಿಮ್ಗೇನೂ ಆಗಲ್ಲ. ನೀವಾದಷ್ಟು ಬೇಗ ಹೊರಗಡೆ ಬರ್ತೀರಾ. ನನ್ಗೆ ಆಗ್ಲಿಂದ ಎಡ್ಗಣ್ ಕೂಡ ಅದರ್ತಾ ಇದೆ ರೀ. ಎಡಗಣ್ಣು ಅದರ್ತಿದ್ಯಾ ಅಂದ್ರೆ? ಹೆಣ್ಮಕ್ಳಿಗೆ ಎಡ್ಗಣ್ ಹೊಡ್ಕೊಂಡ್ರೆ ಶುಭ ಸೂಚನೆ. ನನ್ಗೆ ಶುಭ ಸೂಚನೆ ಏನಿರುತ್ತೆ? ನಿಮ್ ಕ್ಷೇಮ ಅಷ್ಟೇ ಅಲ್ವಾ? ಅದಕ್ಕೆ ನೀವ್ ಖಂಡಿತ ಬೇಗ ಹೊರಗಡೆ ಬರ್ತೀರಾ. ಇದನ್ ಹೇಳಕ್ಕೆ ಬಂದ್ಯಾ? ನೀವ್ ಹೊರಗಡೆ ಬರೋಕೆ ಖಂಡಿತ ಏನಾದ್ರೂ ದಾರಿ ಸಿಗುತ್ತೆ. ಬೇಜಾರ್ ಮಾಡ್ಕೋಬೇಡಿ, ಹೆದರ್ಬೇಡಿ. ನೀವ್ ಹೀಗಿದ್ರೆ ನಮಗೂ ಸಂಕಟ ಆಗುತ್ತೆ. ಸರಿ, ಹೊರಡಿ. ವಿವೇಕ್, ಭಾಗ್ಯನ ಕರ್ಕೊಂಡು ಹೊರಡು. ನಿಮ್ಗೇನೂ ಆಗಲ್ಲ ರೀ, ನನ್ ಮನ್ಸು ಹೇಳ್ತಿದೆ. ನೀವು ಕೂಡ ಅದೇ ನಂಬಿಕೆಯಿಂದಿರಿ. ಸರಿ ಭಾಗ್ಯ. ಮಿತ್ರ, ನಂಗೆ ಈಗ ಗೊತ್ತಾಯ್ತು. ಯು ಡೋಂಟ್ ವರಿ, ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ. ಹೇಗಾದ್ರೂ ನೀನ್ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂದ್ರು. ನಿನ್ಗೇನೂ ಆಗಲ್ಲ ಅಂತ ನನ್ನ ಮನ್ಸು ಹೇಳ್ತಿದೆ. ನೀನ್ ಕೂಡ ಅದೇ ನಂಬಿಕೆ ಇಟ್ಕೋ. ನಿಮ್ಗೇನೂ ಆಗಲ್ಲ ರೀ, ನನ್ ಮನ್ಸು ಹೇಳ್ತಿದೆ. ಅದು ನನ್ನ ಕೈಯಲ್ಲಿ ಇಲ್ಲ ಮನಿಷಾ. ನೀವು ಮಾತಾಡ್ತಾರಿ, ನಾನು ಆಮೇಲೆ ಬರ್ತೀನಿ. ಮನೀಷಾ, ಇರು. ನಿನ್ನ ಮತ್ತೆ ಮಿತ್ರ ಅವ್ರ ಮಧ್ಯೆ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಜ ಮನೀಷಾ, ಈಗೀಗ ಅರ್ಥ ಮಾಡ್ಕೋತಿದ್ದೀನಿ. ಇಷ್ಟು ಒಳ್ಳೆ ಸ್ನೇಹ ಯಾರಿಗೂ ಸಿಗಲ್ಲ ಮನೀಷಾ. ನಿನ್ನಂತ ಸ್ನೇಹಿತೆ ಸಿಕ್ಕಿರೋದು ನಿಜವಾಗ್ಲೂ ನನ್ ಗಂಡನ ಅದೃಷ್ಟ.
ಅವ್ರಿಗೋಸ್ಕರ ಒದ್ದಾಡ್ತೀಯ. ಅವ್ರಿಗೇನಾದ್ರೂ ಆದ್ರೆ ನೀನ್ ಕೂಡ ನೊಂದ್ಕೋತೀಯ. ನಿನ್ನಂಥ ಫ್ರೆಂಡ್ ತುಂಬಾ ಕಡಿಮೆ ಸಿಗ್ತಾರೆ ಮನೀಷಾ. ಮೇಡಮ್ ತುಂಬಾ ಟೈಮ್ ಆಯ್ತು, ನೀವೀಗ ಇಲ್ಲಿಂದ ಹೊರಡಿ. ಒಂದ್ ನಿಮಿಷ ಬಂದೆ. ಏನ್ರಿ, ನೀವ್ ತುಂಬಾ ಒಳ್ಳೆಯವರು. ನಿಮಗ್ ಒಳ್ಳೇದೇ ಆಗುತ್ತೆ. ನಿಮ್ಮಂತವ್ರು ಕೆಟ್ಟದಾದ್ರೆ ಆ ದೇವ್ರು ಕೂಡ ನೀನ್ ಏನ್ ಹೇಳ್ತಿದ್ಯಾ ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ ಚಂದು. ನೋಡು ಪ್ರಿಯಾ, ಯಾವತ್ತೂ ಇಲ್ಲದೆ ಈಗ ಸಮುದ್ರದ ಮಧ್ಯೆ ಹೋಗಿದ್ಯಾ. ಟೈಮ್ ಪಾಸ್ಗೆ ಅಂತ ದೊಡ್ಡ ಬಲೆ ಬೇಸಿದ್ಯಾ. ಹೇಗೂ ಹಾಕಿದ್ದೀಯಲ್ಲ, ಒಂದೋ ಎರಡೋ ಮೀನಿಗೆ ಸಮಾಧಾನ ಆಗೋದ್ಯಾಕೆ? ಸ್ವಲ್ಪ ವೆಯ್ಟ್ ಮಾಡಿದ್ರೆ ಬಲೆ ತುಂಬ ಮೀನುಗಳು ನಮ್ಮ ಕೈಗೆ ಬರುತ್ತೆ. ಕೋಟಿ ರೂಪಾಯಿ ಚಂದು, ನಾವ್ ಎಷ್ಟ್ ದಿನ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಸಿಗಲ್ಲ. ತಗೊಂಡ್ರೆ ಲೈಫ್ ಸೆಟ್ಲ್ ಆಗ್ತಿತ್ತಲ್ವಾ? ಅಯ್ಯೋ ಪ್ರಿಯಾ, ನಿನ್ಗೆ ಪಾಯಿಂಟ್ ಅರ್ಥ ಆಗ್ತಿಲ್ಲ. ನಂದನ್ ಫ್ಯಾಮಿಲಿ ಅಂದ್ರೆ ಕೋಟ್ಯಾಧೀಶರು. ಅದಕ್ಕೆ ಅಲ್ವಾ ನಮಗೂ 1 ಕೋಟಿ ಎಸಿತೀನಿ ಅಂದ್ರು. ಆ 1 ಕೋಟಿಗೆ ಸುಮ್ಮನಾದ್ರೆ ಹೇಗೆ ಪ್ರಿಯಾ? 5 ಕೋಟಿ ಆದ್ರೂ ಕೊಡ್ತಾರೆ. ನೋ 10 ಕೇಳಿದ್ರು ಕೊಡ್ತಾರೆ. ಇನ್ನೂ ಹೇಳ್ಬೇಕಂದ್ರೆ 20 ಆದ್ರೂ ಇಲ್ಲ ಅನ್ನಲ್ಲ. ಏನೋ 20 ಕೋಟಿನಾ? ಎಸ್. ನಮ್ದ್ಯಾಕೋ ಅತಿ ಆಸೆ ಆಯ್ತು ಅನ್ನಿಸ್ತಿಲ್ವಾ? ಆಲ್ರೆಡಿ ಅತಿ ಆಸೆಯಲ್ಲೇ ಇದ್ದೀವಿ. ಅದರಲ್ಲಿ ಮತ್ತೆ ಹೆಚ್ಚು ಕಡಿಮೆ ಏನ್ ಹೇಳು? ಮತ್ತೆ ಇಂಥ ಕೆಲಸ ಮಾಡ್ತೀಯಾ? ಅದೃಷ್ಟವಾಗಿ ನಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋಣ. ಆದ್ರೆ ಅಷ್ಟ್ ಕೊಡ್ತಾರ ಅನ್ನೋದೇ ಡೌಟು. ದೊಡ್ಡವರು ಮರ್ಯಾದೆಗೋಸ್ಕರ ಪ್ರಾಣ ಆದ್ರೂ ಕೊಡ್ತಾರೆ. ದುಡ್ಡು ಯಾವ ಲೆಕ್ಕ? ಈಗ ಅವ್ರಿಗೆ ಬೇಲ್ ಸಿಗೋದಕ್ಕೆ ತುಂಬಾ ಟೈಮ್ ಆಗುತ್ತೆ. ಅದಕ್ಕೆ ನಾವೆಷ್ಟು ಕೇಳಿದ್ರು ಅಷ್ಟು ಕೊಡಕ್ ರೆಡಿ ಆಗ್ತಾರೆ. ಈಗ ಮತ್ತೆ ಮಾತಾಡಕ್ ಬರ್ತಾರಲ್ಲ, ನಮಗ್ ಬೇಕಾದಷ್ಟು ಡಿಮ್ಯಾಂಡ್ ಮಾಡೋಣ. ಅರ್ಥ ಆಯ್ತಲ್ಲ? ಅತ್ತಿಗೆ ಪದೇ ಪದೇ ಅದೇ ವಿಡಿಯೋ ನೋಡಬೇಡಿ, ಸುಮ್ಮನೆ ತಲೆ ಕೆಡುತ್ತೆ. ಹಗಲು ರಾತ್ರಿ ಅದನ್ನೇ ಯೋಚಿಸ್ತಾ ಕೂತಿರ್ತೀರಾ. ಅವರೇ ನನ್ಗೆಲ್ಲ ಆಗಿರುವಾಗ ಅವ್ರನ್ ಬಿಟ್ಟು ಬೇರೆ ಆಲೋಚನೆ ಏನಿರುತ್ತೆ ವಿವೇಕ್? ಅಯ್ಯೋ ಅತ್ತಿಗೆ, ಹಾಗಂತ ಹೆಲ್ತ್ ಹಾಳು ಮಾಡ್ಕೋತಾರ? ಅವ್ರ ಬಿಡುಗಡೆ ಆಗೋವರೆಗೂ ಅನ್ನ ಕೂಡ ಇಳಿತಿಲ್ಲ. ಇನ್ ಆರೋಗ್ಯದ ಬಗ್ಗೆ ಏನ್ ಯೋಚನೆ ಇರುತ್ತೆ ಹೇಳು? ಸರಿ, ಈಗ ಏನ್ ಮಾಡೋದು? ಆಲ್ರೆಡಿ ನಾವು ಮಾಡಿರೋ ಪ್ಲಾನ್ನೆಲ್ಲ ಆ ಪ್ರಿಯಾ ತನಗ್ ಬೇಕಾದ ಹಾಗೆ ತಿರುಗಿಸ್ಕೊಂಡಿದ್ದಾಳೆ. ಯಾವ ಪ್ರಯತ್ನ ಮಾಡಿದ್ರು ಅದರಿಂದ ಇನ್ನೇನ್ ತೊಂದರೆ ಆಗುತ್ತೋ ಅಂತ ಭಯ ಪಡೋ ಹಾಗಾಗಿದೆ. ತೊಂದರೆ ಇರೋವಾಗ್ಲೇ ನಿಧಾನವಾಗಿ ಯೋಚಿಸ್ಬೇಕು ವಿವೇಕ್. ಅಂದ್ರೆ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ವಜ್ರನ ವಜ್ರದಿಂದನೇ ಕೊರಿಬೇಕು. ಅದ್ಗೆ ನನ್ಗೆ ನೇರವಾಗಿ ಹೇಳಿದ್ರೇನೆ ಅರ್ಥ ಆಗಲ್ಲ. ಹೀಗೆ ನೀವು ಒಗಟಾಗೆಲ್ಲ ಹೇಳಿದ್ರೆ ನನ್ಗೇನ್ ಅರ್ಥ ಆಗತ್ತೆ ಹೇಳಿ? ಹಬ್ಬ, ಅಂತೂ ನಕ್ಕದ್ರಲ್ಲ. ಅದ್ಗೆ ಹೀಗೆ ಇರಬಹುದಲ್ವಾ? ಏನೋ ಕಳ್ಕೊಂಡ್ ಹಾಗೆ ಇರಬೇಡಿ ನೀವು, ಪ್ಲೀಸ್. ಅದ್ ಸರಿ ಅದ್ಗೆ, ಆಗ್ಲೇ ಏನೋ ಹೇಳ್ತಿದ್ರಲ್ಲ, ಮುಳ್ಳು ವಜ್ರ ಅದೇನೋ ಅಂತ. ನಾವು ನ್ಯಾಯವಾಗಿ ನಡ್ಕೊಂಡಾಗ ಕೆಲ್ಸ ಆಗ್ಲಿಲ್ಲ. ಆ ಪ್ರಿಯಾ ಸುಳ್ಳು ಹೇಳಿ ನಮ್ಗೆಲ್ಲ ಮೋಸ ಮಾಡಿದ್ಲಲ್ವಾ? ನಾವ್ ಕೂಡ ಅದೇ ದಾರಿಲ್ ಹೋಗ್ಬೇಕು.
ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು ಅಂತ ಯಾವಾಗ್ಲೂ ಹೇಳೋ ನೀವೇ ಈಗ ಸುಳ್ಳು ಹೇಳು ಅಂತಿದ್ದೀರಾ. ಒಬ್ಬ ನಿರ್ದೋಷಿನ ಕಾಪಾಡೋಕ್ ಹೇಳೋ ಸುಳ್ಳು ನಿಜಕ್ಕಿಂತ ದೊಡ್ಡದು. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಮಾತು ಹೇಳಿದ್ರಿ ಅದ್ಗೆ? ಕೋರ್ಟ್ ಆಫ್ ದಿ ಇಯರ್. ತಮಾಷೆ ಮಾಡ್ಬೇಡ ವಿವೇಕ್. ಸರಿ ಸರಿ ಸರಿ, ಈಗ ಏನ್ ಮಾಡ್ಬೇಕು? ನನ್ ಹತ್ರ ಒಂದ್ ಪ್ಲಾನ್ ಇದೆ. ಸರಿ ಹೇಳಿ ಹೇಳಿ ಹೇಳಿ.